ಸರ್ ಏನೋ ಹೇಳ್ತಾ ಇದ್ರಿ ಸರ್. ಸೊಂಡೆಕೊಪ್ಪದಲ್ಲಿ ಜನಸ್ನೇಹಿ ಆಶ್ರಮ ಅಂತ ಇದೆ. ಅದು 10 ವರ್ಷ ಆಯಿತು ಸಂಸ್ಥಾಪನೆ ಆಗಿ. ಸಂಸ್ಥಾಪಕ ಹೆಸರು ಯೋಗೇಶ್ ಮಂಜುಳಾ ಅಂತ. ಅವರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇರೋದ್ರಲ್ಲಿ ಒಂದು ಅಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಬೋದು. ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡೋದು ಯಾವ ಸರ್ಕಾರನೂ ಇದುವರೆಗೂ ಮಾಡಿಲ್ಲ, ಅಂಥವ್ರಿಗೆ ಯಾರು ಮಾಡೋದು ಇಲ್ಲ ಅನ್ನೋದು ನನಗೊಂದು ಕೊರಗು. ಅವರೀಗ ಬೇರೆ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಅಲ್ಲೇ ನಾನು ಒಂದು ವರ್ಷ ಇದ್ದು ಬಂದಿದ್ದೀನಿ. ಈಗಲೂ ಈ ವಾರದಲ್ಲಿ ಒಬ್ಬನ ಕರ್ಕೊಂಡೋಗಿ ಬಿಟ್ಟು ಕೂಡ ಬಂದಿದ್ದೀನಿ. ಅವರು ಊಟ ತಿಂಡಿ ವ್ಯವಸ್ಥೆ, ಒಂದು ಟೀ ಕಾಫಿ, ಬಿಸಿನೀರು ಸ್ನಾನ, ಬಟ್ಟೆ ಮನ್ಗೋ ವ್ಯವಸ್ಥೆ, ಆಮೇಲೆ ಆರೋಗ್ಯ ಸ್ಥಿತಿಗೆ ಅಲ್ಲೇ ಒಬ್ಬರು ಡಾಕ್ಟ್ರು ನರ್ಸು ಇಬ್ಬರು ಇದ್ದಾರೆ. ಅವ್ರ ಕೈಲಿ ಆಗಲಿಲ್ಲ ಅಂದರೆ BGS ಹಾಸ್ಪಿಟ್ಲಿಗೆ ಕಳಿಸ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಲ್ಲ. ಅಂಥ ವ್ಯಕ್ತಿನ ನಾನು ನೋಡಿಲ್ಲ. ಅಂದರೆ ಅಂಥ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡೋದಾದರೆ ಅವರು ಈಗ ಒಂದು ಆಶ್ರಮನ ದೊಡ್ಡದಾಗಿ ಕಟ್ಟಬೇಕು ಅಂತ ಮಾಡಿದ್ದಾರೆ. ಬೇರೆ ಜಾಗದಲ್ಲಿ ಜಾಗ ತಗೊಂಡಿದ್ದಾರೆ, ಪ್ಲ್ಯಾನ್ ಹಾಕಿದ್ದಾರೆ. ಆ ಪ್ಲ್ಯಾನ್ ಹಾಕಿದ್ದಾರೆ ಅಂದರೆ ಅದಕ್ಕೆ ಸಹಾಯನ ನೀಡಿ, ಕರ್ನಾಟಕದ ಜನತೆ ಸಹಾಯ ನೀಡಿ. ಅಂದರೆ ಅವರು ಬಡವ್ರ ಮಕ್ಕಳುಗಳಿಗೆ ಉಚಿತ ಇದನ್ನು ವಿದ್ಯಾಭ್ಯಾಸ ನೀಡಬೇಕು, ಉಚಿತ ಸೌಲಭ್ಯ ನೀಡಬೇಕು ಅನ್ನೋದು ಒಂದು ಅವರಿಗೆ ಇದಿದೆ. ಅದರಿಂದ ಅವರು ಅಂಥ ವ್ಯಕ್ತಿ ಸಿಗಲ್ಲ. ಅಂಥವ್ರಿಗೆ ಸಹಾಯ ಮಾಡಿ. ಕರ್ನಾಟಕದ ಜನತೆಗೆ ದೊಡ್ಡ ನಮಸ್ಕಾರ. ಅಂದ್ರೆ ನೀವು ಯಾವಾಗ ಹೋಗಿದ್ದು, ಹೆಂಗ್ ಹೋದ್ರಿ? ನಾನು ಇಲ್ಲೇ ಇದ್ದೆ, ಹಿಂಗೆ ಅಲ್ಲಿ ಬೇಡ್ಕೊಂಡಿದ್ದೆ. ಒಂದ್ಸತಿ ಬೇಜಾರಾಯ್ತು, ಹೋದೆ ನಾನು ಅಲ್ಲಿಗೇನೆ, ಡೈರೆಕ್ಟಾಗಿ ಹೋದೆ. ಒಬ್ಬ ಆಟೋದೊಂದು ಸಿಕ್ತಾ, ಹೋದೆ. ಆಮೇಲೆ ಅಲ್ಲಿ ಉಳ್ಕೊಂಡೆ. 1 ವರ್ಷ ಇದ್ದೆ ನಾನು. 1 ವರ್ಷ ನಾನು ಅಲ್ಲಿ ಅನುಭವ ಅಂದರೆ ಆ ಮಂಜುಳಮ್ಮ ಮತ್ತು ಯೋಗೇಶ್ರವರು ನೋಡ್ಕೊಳ್ಳೋ ರೀತಿ, ಅವ್ರಿನ್ನ ಚಿಕ್ಕ ಏಜು, ನಮ್ಮ ಮಕ್ಕಳ ಸಮಾನದಲ್ಲಿದ್ದಾರೆ. ಆದರೆ ನಮ್ಮನ್ನು ಪ್ರೀತಿಸೋ ವಾತ್ಸಲ್ಯ ರೀತಿನೇ ಬೇರೆ ಇದೆ. ಅದನ್ನು ಅದ್ಭುತ, ಅಸಾಧಾರಣ, ಅಸಂಭವ, ಅದನ್ನು ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸ್ತೇನೆ ಮಾತ್ರ ಗೊತ್ತು. ಅಲ್ಲಿ ನೋಡಿ ಅನುಭವಿಸ್ತೇನೆ ಮಾತ್ರ ಗೊತ್ತಿರ್ತದೆ. ನಾನು ಅನುಭವಿಸಿ ಬಂದಿದ್ದೀನಿ, ಅದರಿಂದ ನಾನು ಬಂದೆ. ಈಗ ನನ್ನ ಮಗಳ ಮನೆ ಇರೋಣ ಅಂತ ಬಂದೆ, ಅದರಿಂದ ಇದ್ದೀನಿ. ಅಂದ್ರೆ ಈಗ ಅಂದ್ರೆ ಹೆತ್ತ ತಂದೆ ತಾಯಿನ ನೋಡ್ಕೊಳ್ಳೋದಂತ ಟೈಮ್ ಇದು, ಅಂದ್ರೆ ಸಮಯ ಬಂದು. ಹೌದು. ಈಗ ಮೊದಲು ನಾನು ಅಲ್ಲಿದ್ದಾಗ 150 ಜನ ಇದ್ರು, ಈಗ 50 ಜನ ಜಾಸ್ತಿ ಆಗಿದ್ದಾರೆ. ಅವು ವ್ಯವಸ್ಥೆಗಳು ಸಕಲವಾಗಿ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯವಾಗ್ತಾ ಇಲ್ಲ. ಈ ಕರ್ನಾಟಕದ ಜನ ಅವ್ರಿಗೆ ಸಪೋರ್ಟ್ ಮಾಡಿದರೆ, ಅಥವಾ ಸರ್ಕಾರ ಏನಾದರೂ ಮನಸ್ಸು ಮಾಡಿದರೆ ಅದೇನೋ ಒಂದು ಸಮಸ್ಯೆಯಾಗಿ ಬೆಳೀತದೆ. ಸಿದ್ಧಗಂಗಾ ಮಠ ಥರ ಬೆಳಿಬೋದು ಅನ್ನೋದು ನನ್ನ ಒಂದು ಆಶಾಗೋಪುರ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನೀವು ಯಾವಾಗ ವಾಪಸ್ ಬಂದಿದ್ದು, ಏನಂತ ಹೇಳಿದ್ರಿ ಬರೋವಾಗ? ನಾನು ಬರ್ಬೇಕಾದ್ರೆ ನನ್ನ ಮಗಳು ಆಕ್ಸಿಡೆಂಟ್ ಆಯಿತು, ತೀರೋದ್ಲು. ನನ್ನ ಮಗಳು ಆಕ್ಸಿಡೆಂಟ್ ಆಗಿ ತೀರೋದಕ್ಕೆ ಅವಳು ವೈದ್ಯಕ್ಕಿಂತ ನಾನು ಬಂದೆ. ಅದಕ್ಕಾಗಿ ನಾನು ಅಲ್ಲಿಂದ ಬರಬೇಕಾಗಿ ಬಂತು. ಆಮೇಲೆ ಅಲ್ಲಿ ಅವ್ರದ್ದೊಂದು ಸಿಸ್ಟಮೆಟಿಕ್ ಇದೆ. ಅವ್ರದ್ದೇನು ಸಿಸ್ಟಮೆಟಿಕ್ ಗೊತ್ತಾ? ನಿರಾಶ್ರಿತರಾಗಿದ್ದರಿಗೆ ಮಾತ್ರ ಅಲ್ಲಿ ಆಶ್ರಯ ಕೊಡ್ತಾರೆ, ಯಾರು ಇರಬಾರ್ದು. ಈಗ ನನ್ನ ಹೆಂಡತಿ, ಮಕ್ಕಳು, ತಂಗಿ ಎಲ್ಲ ಇದ್ದಾರೆ. ನೀನು ಯಾಕಪ್ಪ ನೀನು ಅವ್ರ ಜೊತೆ ಚೆನ್ನಾಗಿರಪ್ಪ ಅಂತ ಹೇಳಿ ಅವರೇ ಕಳಿಸ್ಕೊಟ್ರು. ಈಗ ಮೊನ್ನೆ ಕೂಡ ಈಗ 1 ವಾರದಲ್ಲಿ ಹೋಗಿದ್ದೆ. ಒಂದು ವಿಡಿಯೋ ವೈರಲ್ ಆಗಿರಬೇಕು. ಅವ್ರನ್ನ ಕರ್ಕೊಂಡೋಗಿ ಒಬ್ಬನ ಬಿಟ್ಟು ಅಲ್ಲಿಂದನೇ ಅವರೇ ನನಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸಿದ್ರು. ಅಂಥ ವ್ಯಕ್ತಿ ಸಿಗಲ್ಲ ರೀ. ಅಂಥ ವ್ಯಕ್ತಿ ಅವನು ಯಾರೋ ಇಲ್ಲಿ ಸಿರಾ ಕಡೆ ಬಂದ, ಇಲ್ಲಿ ಫುಟ್ಪಾತಲ್ಲಿ ಅಲ್ಲಿತಾ ಇದ್ದ. ಅವನಿಗೆ ಊಟ ಕಾಸಿಲ್ಲ, ಕಾಲ್ ಗಾಯ ಆಗಿತ್ತು. ಇನ್ನ 30 ವರ್ಷ ಅವನಿಗೆ ಯಾರು 1 ರೂಪಾಯಿ ಕಾಸು ಕೊಡಲ್ಲ ಬೇಡಿದ್ರು. ಅಂತ ಪರಿಸ್ಥಿತಿಲಿ ಊಟಕ್ಕೆ ಕಾಸಿಲ್ಲ ಅಂತ ಅಳ್ತಾ 3 ದಿವಸ ಕಣ್ಣೀರು ಆಗ್ತಾ ತಾಂಡೋಗಿ ಬಿಟ್ಟು ಬಂದೆ. ಕಾಲ್ ಗಾಯ ಆಗಿತ್ತು, ಮತ್ತೆ ವಾಪಸ್ ಹೋದ್ರು ಅಂತ ಹೇಳ್ತಾ ಇದ್ರು. ಅವನೇ ಅಲ್ಲೇ ಗಲಾಟೆ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ಅವನೇನ್ ಹೇಳೇನೆ, ಹೋದಾಗ ಕಾಲು ಏನೋ ಒಂದು ಹುಷಾರ್ ಮಾಡ್ಕೊಂಡ, ಕೈ ಕಾಲು ಹಿಡ್ಕೊಂಡ, ಕಣ್ಣಲ್ಲಿ ನೀರ್ ಹಾಕ್ತ. ಅದು ವೈರಲ್ ನೋಡಿರ್ತೀರ. ಆದ್ರೆ 3 ದಿವಸಕ್ಕೆ ನನಗೆ ಡೈಲಿ 1 ಕ್ವಾರ್ಟರ್ ಎಣ್ಣೆ ಕೊಟ್ರೆ ಇರ್ತೀನಿ, ಇಲ್ದಿದ್ರೆ ಇರಲ್ಲ. ಇದು ಆಶ್ರಮದಲ್ಲಿ ಕೇಳೋ ಮಾತಾ? ಇದೆಲ್ಲ ಯಾವನ ಬುದ್ಧಿವಂತ ಮಾತಾಡ್ತಾನ? ಉಣ್ಣಕ್ಕೆ ತಿನ್ನಕ್ಕೆ 3 ಹೊತ್ತು ಸಿಕ್ಕುತ್ತಲ್ಲ, ಉಂಡ್ಕೊಂಡು ತಿಗಾ ಮುಚ್ಕೊಂಡಿರ್ಬೇಕು ತಾನೆ. ಇದೆಲ್ಲ ತಿಗ ಗಂಚಲಿದ್ದಾನೆ. ಎಲ್ಲಾರ ಸಾಯ್ಲಿ ಬಿಡಿ, ನಾವೇನ್ ಮಾಡಕ್ ಆಗಲ್ಲ. ನಾವು ಒಂದು ಮಾರ್ಗ. ಕರ್ಕೊಂಡೋಗೋರ್ಗೆ ಕೆಟ್ಟ ಹೆಸರು ಅಂತ. ಕರ್ಕೊಂಡೋಗೋರು ಕೆಟ್ಟ ಹೆಸರಲ್ಲ ಸ್ವಾಮಿ. ನೀವು ಮಾತಾಡಿಸ್ತಾ ಇದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ, ಇದನ್ನ ವೈರಲ್ ಮಾಡ್ತೀರಾ. ನೋಡೋರು ಏನೇನೋ ಕಲ್ಪನೆ ಮಾಡಿಕೊಂಡ್ರೆ ಅದಕ್ಕೆ ನೀನು ಹೊಣೆ ಅಲ್ಲ, ಅದಕ್ಕೆ ನಾನು ಹೊಣೆ ಅಲ್ಲ. ಇನ್ನೊಬ್ಬರು ವೈಯಕ್ತಿಕವಾದ ವಿಚಾರ ನಮಗೆ ಬೇಕಾಗಿಲ್ಲ. ನಮ್ಮ ವೈಯಕ್ತಿಕವಾಗಿ ಏನಿದೆಯೋ ಅದನ್ನು ನಾನು ಆನೆಸ್ಟಾಗಿ ಮಾತಾಡೋಣ, ಆನೆಸ್ಟಾಗಿ ನಡ್ಕೊಳ್ಳೋಣ.
ಇದು ನಮ್ಮ ಧರ್ಮ. ಅಂದ್ರೆ ನಿಮ್ಮ ಹತ್ರ ಹೇಳಿದ್ರು ಅವರು, ನನಗೆ ಯಾರು ಇಲ್ಲ. ಹೌದು, ಇಲ್ಲಿ ಹೇಳಿ 3 ದಿವಸ ಬೇಡಿ ಆಡಿದ್ಕೇನೆ, ಇಲ್ಲೆಲ್ಲ ಅಂಗಡಿ ಹತ್ರ ಸುತ್ತಿ ಆಡಿದ್ಕೇನೆ ಕರ್ಕೊಂಡು ಹೋಗಿದ್ ನಾನು. ನನಗೇನು ಹುಚ್ಚಿಡಿದ ಆಟೋ ಮಾಡ್ಕೊಂಡು ಇಲ್ಲಿಂದ ಅವ್ನ್ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಶಂಕರಪ್ಪನವ್ರು ಹಿಡ್ದು ಲೆಟರ್ ಮಾಡಿಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬೇಕು. ನನ್ಗೇನಿತ್ತು, ಒಬ್ಬ ವ್ಯಕ್ತಿಗೆ ಒಳ್ಳೇದಾಗಲಿ ಇಷ್ಟೇ. ಈಗ ನನಗೂ 66 ವರ್ಷ ಆಯ್ತು ಸರ್. ಯಾವ ಸಾಧ್ಯದಿಂದ ನನಗೆ ಗೊತ್ತಿಲ್ಲ. ಬದುಕಿರೋವರೆಗೂ ಇನ್ನೊಬ್ಬನಿಗೆ ಕೆಟ್ಟದ್ದು ಮಾಡಬೇಡ, ಏನಾದರೂ ಒಂದು ಒಳ್ಳೆತನ ಮಾಡು, ಇಷ್ಟು ನನ್ನ ಭಾವನೆಯಲ್ಲಿರೋದು. ಅಂದ್ರೆ ಇವಾಗ ಹೇಗಿದ್ದೀರಾ ನೀವು? ನಾನು ಆರೋಗ್ಯವಾಗಿದ್ದೀನಿ. ಹಾಂ, ನನಗೊಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಏನು ಚಿಂತೆ ಇಲ್ಲ. ಈಗ ಈ ರಾಜ್ಕುಮಾರ್ ಸಮಾಧಿ ಸುತ್ತಮುತ್ತ ಇರೋ ಜನ ನನ್ನ ಸಹಕಾರದಿಂದ ನೋಡ್ಕೋತಾರೆ. ಊಟ ಇಲ್ಲ ಅಂದರೆ ಕೊಡಿಸ್ತಾರೆ, ಏನು ಚಿಂತೆ ಇಲ್ಲ. ಪೊಲೀಸ್ನವ್ರು ಕೂಡ ನನಗೆ ಇಲ್ಲ ಅನ್ನಲ್ಲ. ಅದರಿಂದ ನಾನು ಸೌಲಭ್ಯವಾಗಿದ್ದೀನಿ. ಅದಕ್ಕೆ ನಾನು ಆಶ್ರಮದಲ್ಲಿ ಜಾಗ ಇರಲಿಲ್ಲ, ಆದ್ದರಿಂದ ಅಲ್ಲಿ ಉಳ್ಕೊಳಕ್ಕಾಗಲ್ಲ ಅಂತ ನಾನು ಬಂದೆ. ಇವಾಗಲೂ ತಿಂಗಳಿಗೆ ಒಂದ್ಸರಿ ನಾನು ಅಲ್ಲಿ ಹೋಯ್ತಾ ಬರ್ತಾ ಇರ್ತೀನಿ. ಅವರ ನನ್ನ ನಂಟು ಇದ್ದೇ ಇರ್ತದೆ, ನಾನು ಸಾಯೋವರೆಗೂ ನಂಟು ಇರ್ತದೆ ಅಷ್ಟಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕರ್ನಾಟಕದ ಜನತೆ ಇಷ್ಟೇ, ಅವ್ರಿಗೆ ಹೊಸ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ, ಅದಕ್ಕೆ ಸ್ಕೂಲು ಎಲ್ಲ ಇದು ಮಾಡೋದಕ್ಕೆ ಜನ ಸಹಾಯ ಮಾಡಿ. ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡುವೆ ನಾನು ಎಂದು ಮುಂದೆ ಅಂತ ಅಣ್ಣವ್ರು ಹೇಳಿದಂಗೆ ನೀವು ಇದ್ರೆ ಖಂಡಿತ ಆ ಯೋಗೇಶ್ ಅಣ್ಣವ್ರ ಹಿಂದೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದರೆ 106 ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.